ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ನಮ್ಮ ಟಗರುಗಳಿಗೆ ಲಿವರ್ ಟಾನಿಕ್ ಬ್ರೂಟಾನ್ ಕೊಡ್ತಾ ಇದ್ದೀವಿ. ಇದನ್ನು ಯಾವ ರೀತಿ ಕೊಡೋದು, ಎಷ್ಟು ml ಕೊಡಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿರುತ್ತೆ. ವಿಡಿಯೋನ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಇವತ್ತು ಯೂಸ್ ಮಾಡ್ತಾ ಇರೋ ಲಿವರ್ ಟಾನಿಕ್ ಬಂದು ಬ್ರೂಟಾನ್ ಕಂಪ್ನಿ. ಇದು ನಾವು ಪ್ರಸ್ತುತ 5 ಬ್ಯಾಚಿಂದ ಲಿವರ್ ಟಾನಿಕ್ನ ಈ ಬ್ರೂಟಾನ್ನೇ ಯೂಸ್ ಮಾಡಿರಿ. ರಿಸಲ್ಟ್ ಚೆನ್ನಾಗಿರೋದ್ರಿಂದ ಇದನ್ನೇ ಯೂಸ್ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ಅಲ್ಲೆಲ್ಲ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಮಾಡೋರು ಕೂಡ ಈ ಲಿವರ್ ಟಾನಿಕ್ನ ಯೂಸ್ ಮಾಡುವಂಥದ್ದು. ಈ ಲಿವರ್ ಟಾನಿಕ್ ಬಂದು ಪ್ರತಿಯೊಂದು ವೆಟ್ ಮೆಡಿಕಲಲ್ಲಿ ಸಿಗುತ್ತೆ. ಈ ಟಾನಿಕ್ ಬಂದು ಸಫಿಷಿಯೆಂಟಾಗಿ 5 ಲೀಟ್ರ್ ಕೂಡ ಸಿಗುತ್ತೆ, 10 ಲೀಟ್ರು, 15 ಲೀಟ್ರ್ ಸಿಗುತ್ತೆ, 2 ಲೀಟ್ರ್, 1 ಲೀಟ್ರ್ ಕೂಡ ವೆಟ್ ಮೆಡಿಕಲ್ ಸಿಗುತ್ತೆ. ಈಗ ನಾವು ಬ್ರೂಟಾನ್ನ ಲಿವರ್ ಟಾನಿಕ್ ಯಾವ ರೀತಿ ಕೊಡೋಂತ ತೋರಿಸ್ತಾ ಇದ್ದೀವಿ. ಈಗ ಪ್ರತಿಯೊಂದು ಮರಿಗಳಿಗೂ ನಾವು 35 kg ಅಬೋ ಇರೋದ್ರಿಂದ ನಾವು ಪ್ರತಿಯೊಂದು ಮರಿಗೂ ಕೂಡ 10 ml ಕೊಡ್ತಾ ಇದ್ದೀವಿ. ಈಗ ಒಂದೊಂದು ಮರಿಗಳು ಸಫಿಷಿಯೆಂಟಾಗಿ ಕುಡಿಯುತ್ತೆ, ಒಂದೊಂದು ಮರಿಗಳು ರೂಢಿ ಇಲ್ದಿರೋದ್ರಿಂದ ಕುಡಿಯೋದಿಲ್ಲ. ಹಾಗಾಗಿ ಈ ರೂಢಿ ಇರೋ ಮರಿಗಳು ಡೈರೆಕ್ಟಾಗಿ ಅವೇ ಸಹ ಕುಡ್ಕೊಂಡ್ಬಿಡುತ್ತೆ. ರೂಢಿ ಇಲ್ದಿರೋ ಮರಿಗಳು ನಾವೇ ಸ್ವಲ್ಪ ಫೋರ್ಸಬಲ್ ಆಗಿ ಕುಡಿಸ್ಲೇಬೇಕಾಗುತ್ತೆ. ಯಾಕೆಂದರೆ ನಾವು ಫಸ್ಟೆಲ್ಲ ಡೈರೆಕ್ಟಾಗಿ ಮೇವಲ್ಲೇ ಕೂಡ ಕೊಡ್ತಿದ್ವಿ. ಈಗ ಲಾಸ್ಟ್ ನಾವು ಡಿವಾರ್ಮಿಂಗ್ ಮಾಡೋದ್ರಿಂದ ಸ್ವಲ್ಪ ಅದಕ್ಕೆ ಲಿವರ್ ಸ್ವಲ್ಪ ವೀಕ್ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಮರಿ ಕೂಡ 5 ದಿನ ಕಂಟಿನ್ಯೂಸ್ ಆಗಿ ಓವರಲ್ ಆಗಿ ಬಾಯಿಗೆ ಕೊಡುವಂಥದ್ದು. ನಾವು ಇದನ್ನು ಆಲ್ಮೋಸ್ಟ್ ನೈಟ್ ಟೈಮಿಗೆ ಕೊಡ್ತೀವಿ. ಯಾಕೆಂದರೆ ಪ್ರತಿಯೊಂದು ಮರಿ ಕೂಡ ಊಟ ಆಗಿರ್ಬೋದು, ಜೋಳ ಆಗಿರ್ಬೋದು ಎಲ್ಲ ತಿಂದು ನೈಟಲ್ಲಿ ಮಲಗೋ ಟೈಮಲ್ಲಿ ನಾವು ಲಿವರ್ ಟಾನಿಕ್ ಅಂತ ಕೊಡುವಂಥದ್ದು. ನಾವು ಲಿವರ್ ಟಾನಿಕ್ ಕೊಟ್ಟಾದ 1 ಗಂಟೆ ಯಾವುದೇ ರೀತಿ ನೀರಾಗಲಿ ಕುಡಿಸೋದಿಲ್ಲ. ಟಬ್ಬು ಫುಲ್ಲು ಕ್ಲೀನ್ ಮಾಡಿಬಿಟ್ಟಿರ್ತೀವಿ. ಯಾಕೆಂದರೆ ಸ್ವಲ್ಪ ಅದು ನೀಟಾಗಿ ಸೇಮ್ ಚೆನ್ನಾಗಿ ಬಾಡಿಗೆ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಜೋಳ, ಹಿಂಡಿ, ಕಡಲೆ ಒಟ್ಟೆಲ್ಲ ಕೊಟ್ಟಾದ ನಂತರ ಲಿವರ್ ಟಾನಿಕನ್ನು ನಾವು ಕೊಡ್ತೀವಿ. ಸುಮಾರು ಜನ ಕೇಳೋವಂಥದ್ದು, ಸರ್ ಲಿವರ್ ಟಾನಿಕ್ ಯಾಕೆ ಯೂಸ್ ಮಾಡಬೇಕು, ಎಂತಕ್ಕೆ ಯೂಸ್ ಮಾಡಬೇಕು ಅಂತ ಸುಮಾರು ಜನ ಕೇಳ್ತಾರೆ. ಯಾಕೆ ಅಂದರೆ ಲಿವರ್ ಟಾನಿಕ್ ಕೊಡುವಂಥದ್ದು ಬಾಡಿಯಲ್ಲಿ ಡೈಜೆಷನ್ ಪ್ರೊಸೆಸ್ ಚೆನ್ನಾಗಾಗಲಿ, ಕಂಟಿನ್ಯೂಸ್ ಆಗಲಿ ಅಂತ ನಾವು ಲಿವರ್ ಟಾನಿಕ್ ಕೊಡುವಂಥದ್ದು. ಅದರಿಂದ ಬಾಡಿ ವೆಯ್ಟು ಚೆನ್ನಾಗಿ ಗ್ರೋತ್ ಬರುತ್ತೆ. ಅಂದರೆ ಡೈಜೆಷನ್ ಆಲ್ಮೋಸ್ಟ್ ಆಲ್ ಚೆನ್ನಾಗಾಗುತ್ತೆ ಅಂದರೆ ಮರಿ ಕೂಡ ಗ್ರೋತ್ ಚೆನ್ನಾಗಿ ಬಂದೇ ಬರುತ್ತೆ ಅನ್ನೋ ಒಂದು ಕಾನ್ಸೆಪ್ಟಿಂದ ನಾವು ಲಿವರ್ ಟಾನಿಕ್ ಕೊಡುವಂಥದ್ದು. ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಯಾಕೆಂದರೆ ಬ್ರೂಟಾನ್ ಒಳ್ಳೆ ಕಂಪ್ನಿ, ನಾವು 5 ಬ್ಯಾಚಿಂದ ಯೂಸ್ ಮಾಡಿರೋದ್ರಿಂದ ಒಳ್ಳೆ ಕಂಪ್ನಿ, ಯಾವುದೇ ಥರದ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಕೆಮ್ಮು, ನೆಗಡಿ ಕೂಡ ಸ್ವಲ್ಪ ಒಂದು ನಾರ್ಮಲ್ ಆಗಿ ನಡ್ಕೊಂಡು ಹೋಗುತ್ತೆ. ಯಾವುದೇ ರೀತಿ ಕಾಯಿಲೆ ಕೂಡ ಈ ಟಾನಿಕಲ್ಲಿ ಬರೋದಿಲ್ಲ. ಸುಮಾರು ಜನ ಕೇಳೋವಂಥದ್ದು, ಸರ್ ಯಾವ ಪ್ರೋಸೆಸ್ಸಲ್ಲಿ ಕೊಡಬೇಕು ಅಂತ ಸುಮಾರು ಜನ ಕೇಳಿದ್ರೆ ಯಾವ ರೀತಿ ನಾವು ಕೊಡ್ತೀವಿ ಅಂದರೆ ಒಬ್ಬೊಬ್ಬರು ಒಂದೊಂದು ಶೆಡ್ಡಲ್ಲಿ ಒಂದೊಂದು ಪ್ರೋಸೆಸ್ನ ಕಂಟಿನ್ಯೂ ಮಾಡ್ತಾರೆ. ಈಗ ನಮ್ಮ ಶೆಡ್ಡಲ್ಲಿ ಬಂದು 5 ಡೇಸ್ ಕೊಟ್ಟು 10 ಡೇಸ್ ನಿಲ್ಲಿಸ್ತೀವಿ. ಒಬ್ಬೊಬ್ರು ಏನು ಮಾಡ್ತಾರೆ, ಒನ್ ಡೇ ಗ್ಯಾಪ್ ಇಟ್ಟು ಕೂಡ ಕೊಡ್ತಾರೆ. ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನು ತೊಂದರೆ ಇಲ್ಲ. ಒಟ್ಟಲ್ಲಿ 1 ತಿಂಗಳಲ್ಲಿ ಒಂದು ಮರಿಗೆ 1-2 ಟೈಮು ಕಂಟಿನ್ಯೂಸ್ ಆಗಿ 10 ದಿನ ಕೊಟ್ಟರೆ ತುಂಬ ಒಳ್ಳೆಯದು. ಅಂದರೆ 5 ದಿನ 1 ದಿನ ಕೊಟ್ಟು ಇನ್ನೊಂದು ದಿನ 5 ದಿನ ಕೊಟ್ಟರೆ ಒಳ್ಳೆಯದು. ದಿನ ಕೂಡ ಕೊಟ್ಟರು ಏನು ತೊಂದರೆ ಇಲ್ಲ. ಲಿವರ್ ಟಾನಿಕ್ ಯಾವುದೇ ಕೂಡ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನೀವು ದಿನ ಕೊಡ್ತೀವಿ ಅಂದರೆ ಕೂಡ ಏನು ತೊಂದರೆ ಆಗೋದಿಲ್ಲ. ನಾವು ಆಲ್ಮೋಸ್ಟ್ ಅಲ್ಲಂಗೆ ಓರಲ್ ಆಗಿ ಬಾಯಿಗೆ ಕೊಡೋದ್ರಿಂದ ದಿನ ಕೊಡೋದಕ್ಕೆ ಆಗೋದಿಲ್ಲ. ನಾವೇನು ಮಾಡ್ತೀವಿ, 5 ದಿನ ಕೊಟ್ಟು 10 ದಿನ ನಿಲ್ಲಿಸಿ ಮತ್ತೆ 5 ದಿನ ಕಂಟಿನ್ಯೂಸ್ ಆಗಿ ಕೊಡ್ತೀವಿ. ಆಲ್ಮೋಸ್ಟ್ ಅಲ್ಲಿ ನಾವು ಸ್ವಲ್ಪ ಮರಿ ಗ್ರೋತ್ ಆದಮೇಲೆ ಏನು ಮಾಡ್ತೀವಿ ಅಂದರೆ ಡೈರೆಕ್ಟಾಗಿ ಕಡಲೆ ಒಟ್ಟಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಡ್ತೀವಿ. ಈಗ ಸ್ವಲ್ಪ ಮರಿ ಚಿಕ್ಕದಿರೋದ್ರಿಂದ ಒಂದು ಮರಿ ಕಡಲೆ ಒಟ್ಟಲ್ಲಿ ಮಿಕ್ಸ್ ಮಾಡಿದ್ರೆ ತಿಂತಾ ಇರೋದಿಲ್ಲ. ಹಾಗಾಗಿ ನಾವು ಡೈರೆಕ್ಟಾಗಿ ಬಾಯಿಗೆ ಕೊಡ್ತೀವಿ. ಆಮೇಲೆ ಅದು ರೂಢಿಯಾಗಿ ಚೆನ್ನಾಗಿ ತಿನ್ನೋಕ್ಕೆ ಶುರು ಮಾಡಿದ್ಮೇಲೆ ಕಡಲೆ ಒಟ್ಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ಕೊಡ್ತೀವಿ. ಈಗ ಸ್ವಲ್ಪ 1 ತಿಂಗಳು 2 ತಿಂಗಳು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅದಕ್ಕೆ ಬಾಯಿಗೆ ಕೊಡ್ತೀವಿ. ಯಾಕೆಂದರೆ ಚಿಕ್ಕ ಮರಿ ಇರುತ್ತೆ, ಡೈಜೆಷನ್ ಚೆನ್ನಾಗಿ ಆಗೋದಿಲ್ಲ, ಮೇವು ಅಡ್ಜಸ್ಟ್ ಆಗೋದಿರೋದಿಲ್ಲ, ನಾವು ಕೊಡೋ ಮೇವು ಅಜೀರ್ಣ ಆಗಿಬಿಡುತ್ತೆ. ಆಗ ಏನು ಮಾಡ್ತೀವಿ ಅಂದರೆ ಡೈರೆಕ್ಟಾಗಿ ಬಾಯಿಗೆ ಕೊಡ್ತೀವಿ. ನಾರ್ಮಲ್ ಟೈಮಲ್ಲೆಲ್ಲ ಆಲ್ಮೋಸ್ಟ್ ಆಲ್ ನಾವು ಒಂದು ಮರಿ 7th ಮಂತ್ ಗ್ರೋತ್ ಆಗಿ ಅದು ಕ್ರಾಸ್ ಆದಮೇಲೆ ಆಲ್ಮೋಸ್ಟ್ ಆಲ್ ಕಡಲೆ ಒಟ್ಟಲ್ಲೇ ಮಿಕ್ಸ್ ಮಾಡಿ ಕೊಟ್ಬಿಡ್ತೀವಿ. ಈಗ ಇನ್ನೂ ಇದು ಚಿಕ್ಕ ಮರಿಗಳಾಗಿರೋದ್ರಿಂದ ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ಬಾಯಿಗೆ ಕೊಡ್ತೀವಿ. ಈಗ ನಾವು ಯಾಕೆ ಬ್ರೂಟಾನ್ನೇ ಯೂಸ್ ಮಾಡ್ತಾ ಇದ್ದೀವಿ ಅಂತ ಸುಮಾರು ಜನ ಕೇಳ್ಬೋದು. ನಾವು ಕೂಡ ಬೇರೆ ಬೇರೆ ಕಂಪ್ನಿಗಳದೆಲ್ಲ ಯೂಸ್ ಮಾಡಿ ಟ್ರಯಲ್ ಮಾಡಿ ನೋಡಿದ್ದೀವಿ. ಅದರಲ್ಲೂ ಸ್ವಲ್ಪ ಏನಪ್ಪ ಅಂದರೆ ಸೇಮ್ ಕ್ವಾಲಿಟಿ ಇರುತ್ತೆ, ಸೇಮ್ ಮಿನರಲ್ಸ್ ಇರುತ್ತೆ. ಆದರೆ ಮರಿಗಳಿಗೆ ಡೈಜೆಷನ್ ಆಗೋದಿಲ್ಲ. ಎಲ್ಲ ತಿಂದಿದ ಮೇವೆಲ್ಲ ಉಗಿತಾ ಇರುತ್ತೆ. ಆವಾಗ ಏನು ಮಾಡ್ತೀವಿ ಅಂದರೆ ನಾವೊಂದ್ಸರಿ ಫಸ್ಟ್ ಬ್ಯಾಚಲ್ಲಿ ಬ್ರೂಟಾನ್ ಯೂಸ್ ಮಾಡಿದಲ್ಲಿ ತುಂಬ ಮರಿಗಳೆಲ್ಲ ಉಗಿತಾಯಿತ್ತು, ಅಜೀರ್ಣ ಥರ ಬಿಟ್ಟು ಬಾಯಿಂದನೇ ಎಲ್ಲ ಉಗುಳ್ತಾಯಿತ್ತು. ಆಗೇನು ಮಾಡೋದು ಅಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡಿದ್ದು, ಬ್ರೂಟಾನ್ ಒಳ್ಳೆ ಚೆನ್ನಾಗಿದೆ ಕಂಪ್ನಿ ಅಂತೇಳಿ ಬ್ರೂಟಾನ್ನೇ ಅವತ್ತೇ ಯೂಸ್ ಮಾಡ್ತಾ ಇರೋದು. ಈ ಬ್ರೂಟಾನ್ ಬಂದು ಒಳ್ಳೆ ಕಂಪ್ನಿ ಆಗಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ಮರಿಗಳು ಒಂದೊಳ್ಳೆ ಟೇಸ್ಟ್ ಇರುತ್ತೆ ಕುಡಿಯೋದಕ್ಕೆ. ಆರಾಮಾಗಿ ನಾರ್ಮಲಾಗಿ ಏನಾಗುತ್ತೆ ಅಂದರೆ ಒಂದೊಂದು ಮರಿಗಳು ಅದಾಗದೇ ಕುಡ್ಕೊಂಡ್ಬಿಡುತ್ತೆ. ಇಲ್ಲಾಂದರೆ ಏನು ಮಾಡಬೇಕು ಅಂದರೆ ನಾವು ಸಫಿಷಿಯೆಂಟಾಗಿ ಒಂದೊಂದು ಮರಿ ಓರಲಾಗಿ ಕುಡಿಸ್ಬೇಕಾಗುತ್ತೆ. ಈಗ ಸುಮಾರು ಜನ ಹೇಳ್ತಾರೆ, ನಾವು ಬ್ರೂಟಾನ್ ಮತ್ತು ಇನ್ನು ವಿಟಮಿನ್ ಟಾನಿಕ್ ಎಲ್ಲ ಯೂಸ್ ಮಾಡ್ತೀವಿ ಸರ್, ಅದನ್ನು ತೊಂದರೆ ಏನಿಲ್ವಾ ಅಂತ ಹೇಳ್ತಾರೆ. ಖಂಡಿತ ಯಾವುದೇ ರೀತಿ ತೊಂದರೆ ಏನಿಲ್ಲ. ಯಾಕೆಂದರೆ ಯಾವುದೇ ಒಂದು ಟಾನಿಕ್ನ ಯೂಸ್ ಮಾಡೋದಕ್ಕೂ ಮುಂಚೆ ಡಾಕ್ಟ್ರಿಂದ ಸಜೆಷನ್ ತೊಗೊಂಡು ಅದು ಮರಿಗೆ ಸಫಿಷಿಯೆಂಟ್ ಆಗಿದೆಯಾ ಅಂತ ಕೇಳಿ ತೊಗೊಳ್ಳೋವಂಥದ್ದು ತುಂಬ ಒಳ್ಳೆಯದು. ಈಗ ನಮಗೆ ಗೊತ್ತಿದೆ ವೆಟ್ ಮೆಡಿಕಲಲ್ಲಿ ಹೇಳ್ತಾರೆ ಅಂತ ಕೂಡ ಯಾವುದೇ ರೀತಿ
ಟಾನಿಕ್ನ ತಂದು ಮರಿಗಳಿಗೆ ಕೊಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಅದರಲ್ಲಿ ತುಂಬ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಯಾಕೆಂದರೆ ಅದು ಒಂದೊಂದು ಟಾನಿಕ್ಸ್ ಎಲ್ಲ ಕೋಳಿಗೆ ಅಂತ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ. ಕೋಳಿಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ಟಗರು ಕೊಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಫಸ್ಟು ವೆಟರ್ನರಿ ಡಾಕ್ಟ್ರನ್ನ ಸಜೆಷನ್ ಮಾಡಿ ಯಾವ ಟಾನಿಕ್ ಹೇಳ್ತಾರೆ. ನೀವು ಬ್ರೂಟಾನ್ ಹೇಳಿದ್ರೆ ಬ್ರೂಟಾನ್ ಇರ್ಬೋದು, ಇಲ್ಲ ಬ್ರೂಟಾನೇ ಅಂತ ಏನಿಲ್ಲ, ಬೇರೆ ಯಾವುದೇ ರೀತಿ ಟಾನಿಕ್ ಕೂಡ ಡಾಕ್ಟ್ರ್ ಕಡೆಯಿಂದ ಸಜೆಷನ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಏಕೆಂದರೆ ಯಾವುದೇ ರೀತಿ ಕಾಯಿಲೆಗಳು ಕೂಡ ಬರೋದಿಲ್ಲ. ಏಕೆಂದರೆ ಒಂದೊಂದು ಟಾನಿಕಿಂದ ಸೈಡ್ ಎಫೆಕ್ಟ್ ಆಗಿರ್ಬೋದು ತುಂಬ ಬಂದ್ಬಿಡುತ್ತೆ. ಏಕೆಂದರೆ ಒಂದೊಂದು ಮರಿ ಮೇವೇ ತಿನ್ನೋದಿಲ್ಲ, ಬರೀ ಜೋಳ ತಿನ್ಕೊಂಡು ಇದ್ಬಿಡುತ್ತೆ. ಆಗೇನಾಗುತ್ತೆ ಅಂದರೆ ಜೀರ್ಣ ಥರ ಆಗುತ್ತೆ. ಬರೀ ಜೋಳ ತಿನ್ಬಿಟ್ರೆ ಮರಿಗಳು ಒಣಗಿ ತಿನ್ನಲ್ಲ ಅಂದರೆ ಅದು ಇಡೋ ಪಿಚ್ಚಿಗೆ ಬಂದು ಸ್ಮೆಲ್ ಬರುತ್ತೆ. ಹಾಗಾಗಿ ಏನಪ್ಪ ಅಂದರೆ ಒಳ್ಳೆ ಟಾನಿಕ್ನ, ಒಳ್ಳೆ ಕ್ವಾಲಿಟಿ ಇರೋ ಟಾನಿಕ್ನ ಯೂಸ್ ಮಾಡಿ. ಮಾರ್ಕೆಟಲ್ಲಿ ತುಂಬ ಥರದ ಟಾನಿಕ್ ಇದೆ, ಇಲ್ಲ ಅಂತಲ್ಲ. ಅದರಲ್ಲಿ ಯಾವುದು ನಮಗೆ ಬೆಸ್ಟ್ ಪ್ರಾಡಕ್ಟ್ನ ಅಂತ ನೋಡಿ ತೊಗೊಂಡು ಬಂದು ಯೂಸ್ ಮಾಡೋಕ್ಕಾಗುತ್ತೆ. ನಾವು ಲಿವರ್ ಟಾನಿಕ್ನ ಯಾವ ತಿಂಗಳಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ, ಈ ಲಿವರ್ ಟಾನಿಕ್ ಇಷ್ಟೇ ದಿನದಿಂದ ಸ್ಟಾರ್ಟ್ ಮಾಡಬೇಕು ಅಂತೇನು ಅವಶ್ಯಕತೆ ಇಲ್ಲ. ಆಲ್ಮೋಸ್ಟ್ 1.5 ತಿಂಗಳು ಮೇಲ್ಪಟ್ಟರೆ ಮರಿ ಪ್ರತಿಯೊಂದು ಮರಿಯೂ ಕೂಡ ಕೊಡಬಹುದು. ಏಕೆಂದರೆ ಈ ಟಾನಿಕಲ್ಲಿ ಒಂದು ಹಿಂದ್ಗಡೆ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ. ಆ ಗೈಡ್ಲೈನ್ಸ್ನ ನೀಟಾಗಿ ಫಾಲೋಅಪ್ ಮಾಡಬೇಕಾಗುತ್ತೆ. ಏಕೆಂದರೆ ಅದರಲ್ಲಿ ಒಂದು ಬಾಡಿ ವೆಯ್ಟ್ಗೆ ಇಷ್ಟೇ ಕೊಡಬೇಕು ಅಂತ ಒಂದು ಗೈಡ್ಲೈನ್ಸ್ ಇರುತ್ತೆ. ಆ ಗೈಡ್ಲೈನ್ಸ್ನ ನೀಟಾಗಿ ಫಾಲೋಅಪ್ ಮಾಡಬೇಕಾಗುತ್ತೆ. ಏಕೆಂದರೆ ಯಾವುದೇ ಕಾರಣಕ್ಕೂ ಮರಿಗಳಿಗೆ ಜಾಸ್ತಿ ಕೂಡ ಕೊಡೋಕೆ ಹೋಗಬಾರ್ದು. ಏಕೆಂದರೆ ಅದರಿಂದ ಅವ್ರು ಏನು ಬಾಟ್ಲಿಂದ ಸಜೆಷನ್ ಮಾಡಿರ್ತಾರೋ ಅಷ್ಟು ಕೊಟ್ಟರೆ ತುಂಬ ಒಳ್ಳೆಯದು. ಏಕೆಂದರೆ ಅವರು ಅವೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಕೂಡ ಇಷ್ಟು ಬಾಡಿಗೆ ಇಷ್ಟೇ ಅಂತ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದ್ರಿಂದ ಅವ್ರು ಎಷ್ಟು ಹೇಳಿರ್ತಾರೋ ಅಷ್ಟು ಕೊಟ್ಟರೆ ಮರಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. 1 ml ಕಮ್ಮಿ ಕೊಟ್ಟರು ಪರವಾಗಿಲ್ಲ, ಜಾಸ್ತಿ ಮಾತ್ರ ಯಾವುದೇ ರೀತಿ ಕಾರಣಕ್ಕೂ ಕೂಡ ಕೊಡೋದಕ್ಕೆ ಹೋಗಬೇಡಿ. ಏಕೆಂದರೆ ಅವರು ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಅಂತಂದಮೇಲೆ ಅದ್ರ ಬಗ್ಗೆ ಸಂಪೂರ್ಣ ರಿಸರ್ಚ್ ಮಾಡಿ ಕೂಡ ಮಾಡಿರೋದ್ರಿಂದ ಎಷ್ಟು ಕೊಡಬೇಕು ಅಂತ ಹೇಳ್ತಿರ್ತಾರೋ ಅಷ್ಟು ಮಾತ್ರ ಕೊಡಿ. ಮರಿ ಚೆನ್ನಾಗಾಗ್ಬಿಡುತ್ತೆ. ಟಾನಿಕ್ ಜಾಸ್ತಿ ಕೊಟ್ಟರೆ ಅಂದರೆ ಯಾವುದೇ ಕಾರಣಕ್ಕೂ ಚೆನ್ನಾಗಾಗೋದಿಲ್ಲ. ಮರಿ ಟಾನಿಕ್ ಕೊಟ್ಟರೆ ಏನಪ್ಪ ಅಂದರೆ ಡೈಜೆಷನ್ ಪ್ರೋಸೆಸ್ ಚೆನ್ನಾಗಾಗುತ್ತೆ. ಡೈಜೆಷನ್ ಪ್ರೋಸೆಸ್ ಚೆನ್ನಾಗಾದ್ರೆ ಮರಿ ಮೇವು ಜಾಸ್ತಿ ತಿನ್ನುತ್ತೆ. ಮೇವು ಜಾಸ್ತಿ ತಿಂದರೆ ಆಟೋಮೆಟಿಕ್ಕಾಗಿ ವೆಯ್ಟ್ ಗೇನ್ ಬಂದೇ ಬರುತ್ತೆ. ನಾವು ಏನಕ್ಕೆ ಲಿವರ್ ಟಾನಿಕ್ ಯೂಸ್ ಮಾಡ್ತಾ ಇರೋದು ಅಂದರೆ, ಮರಿ ತಿನ್ನೋ ಮೇವೆಲ್ಲ ಕೂಡ ಈಚೆ ಉಗುಳಬಾರ್ದು, ಚೆನ್ನಾಗಿ ಡೈಜೆಷನ್ ಆಗಬೇಕು ಅಂತ ಒಂದೇ ಪ್ರೋಸೆಸ್ಗೋಸ್ಕರ ಲಿವರ್ ಟಾನಿಕ್ ಕೊಡ್ತಾ ಇರೋದು. ಇದರಿಂದ ಮರಿ ವೆಯ್ಟ್ ಏನು ಬರುತ್ತೆ ಅನ್ನೋವಂಥದ್ದು ಏನಿಲ್ಲ. ಒಟ್ಟಲ್ಲಿ ನಮಗೆ ಮರಿ ಚೆನ್ನಾಗಿ ಡೈಜೆಷನ್ ಆಗಬೇಕು. ಡೈಜೆಷನ್ ಆದರೆ ಆಲ್ಮೋಸ್ಟ್ ಆಲ್ ಮರಿ ವೆಯ್ಟ್ ಗೇನ್ ಬಂದೇ ಬರುತ್ತೆ. ಅದೇ ರೀತಿ ಕೂಡ ಲಿವರ್ ಟಾನಿಕ್ ಕೆಲಸ ಮಾಡುತ್ತೆ. ಖಂಡಿತ ಈ ಲಿವರ್ ಟಾನಿಕ್ ಎಲ್ಲರೂ ಯೂಸ್ ಮಾಡಿ. ಪ್ರತಿಯೊಂದು ಮರಿಗೂ ಕೂಡ ತಿಂಗಳಿಗೆ 2 ಬಾರಿ ಆಗಲಿ 5 ಬಾರಿ ಆಗಲಿ ಪ್ರತಿಯೊಂದು ಮರಿಗೂ ಕೂಡ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಫಾಲೋಅಪ್ ಮಾಡಿ ಅಂತ ಹೇಳ್ತಾ ನಮಸ್ತೆ.